ಯಾರು ಹೇಳಿ ಊತ ಹಾಕಿದ್ರಿ ನೀವು? ಆಲ್ ದೋಸ್ ಪೊಲೀಸ್ ಇನ್ ಧರ್ಮಸ್ಥಳ ಅಂಡ್ ಬೆಳ್ತಂಗಡಿ ಸಿನ್ಸ್ 1979 ಟು ಟುಡೇ ಎಲ್ಲರೂ ಪರಪ್ಪನ ಅಗ್ರಹಾರದಲ್ಲಿ ಇರ್ಬೇಕು, ಇಲ್ಲಾಂದ್ರೆ ತಿಹಾರ್ ಜೈಲಲ್ಲಿ ಇರ್ಬೇಕು, ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ದೇ. ಧರ್ಮಸ್ಥಳದಲ್ಲಿ ಹೂತುವಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಒಂದಷ್ಟು ಆರ್ಗ್ಯುಮೆಂಟ್ ಕೂಡ ನಡೆದಿತ್ತು. ಬೆಳ್ತಂಗಡಿ ಕೋರ್ಟ್ ಕೂಡ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ಫುಲ್ ತನಿಖಾ ವರದಿಯನ್ನೇ ಕೊಡಬೇಕು, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು, ಮಾಡಿದ ನಂತರ ಡಿಸೈಡ್ ಮಾಡೋಕೆ ಆಗುತ್ತೆ ಅಂತ ಹೇಳಿ. ಇದರ ಮಧ್ಯದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ ಹೈಕೋರ್ಟ್ ಅಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಬಾಲನ್ ಅಡ್ವೊಕೇಟ್ ಬಾಲನ್ ರವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ವಿಠಲ್ ಗೌಡ್ರು ಆಗಿರ್ಬೋದು, ಜಯಂತ್ ಟಿ ಅವರಿಗೆ ಒಂದು ನೋಟಿಸ್ ಅನ್ನು ಕೊಡ್ತಾರೆ, ವಿಚಾರಣೆಗೆ ಹಾಜರಾಗಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಬಂಧಿಸ್ತೀವಿ ಅನ್ನುವಂಥ ವಿಚಾರದಲ್ಲಿ. ಸೊ ಇದಕ್ಕೆ ಆರ್ಗ್ಯುಮೆಂಟ್ ಮಾಡಿದಂತಹ ಬಾಲನ್ ರವರು ನಂತರದಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಇವರ ಮೇಲೆ ಅಂತ ಹೇಳಿದ್ರೆ ಹರಾಸ್ಮೆಂಟ್ ಮಾಡಬಾರ್ದು ಅನ್ನುವಂಥ ಆರ್ಡರ್ ಅನ್ನು ಕೂಡ ತೆಗೆದುಕೊಂಡು ಬಂದಿರುವಂಥದ್ದು ಬಾಲನ್ ರವರು. ಈಗ ಮತ್ತೊಂದು PL ಅನ್ನು ಕೂಡ ಹಾಕಿರುವಂಥದ್ದು. ಆ ಟೈಮಲ್ಲೇ ಹೇಳಿದ್ರು 72 ಶವಗಳನ್ನು ಏನು ದಹನ ಮಾಡಿದ್ದಾರೆ, ಅದಕ್ಕೆ ಸರಿಯಾಗಿ ಕ್ರಮಗಳನ್ನು ಮಾಡಿಲ್ಲ ಅನ್ನುವಂಥ ವಿಚಾರದಲ್ಲಿ UDR ಅಲ್ಲಿ ದಾಖಲಾಗಿದೆ, ಪೊಲೀಸರು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಅದು ನಾನು ಹೈಕೋರ್ಟ್ ಅಲ್ಲಿ PL ಹಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಅದು ಬೆಂಚ್ ಮೇಲೆ ಕೂಡ ಬಂದಿತ್ತು. ಏನೇನೆಲ್ಲ ನಡೆಯಿತು ಆ ದಿನ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಜೊತೆಗೆ ಮಾತಾಡೋಕೆ ಬಾಲನ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಏನ್ ನಡೆಯಿತು ಸರ್ ಮೊನ್ನೆ ಕೋರ್ಟ್ ಅಲ್ಲಿ? ನೋಡಿ, ಕುಷ್ಮಾವತಿ ಹಾಕಿರೋ ಒಂದು PIL ನನ್ನ ಮಗಳನ್ನ ಅತ್ಯಾಚಾರ, ಹಿಂಸಾಚಾರ, ಕೊಲೆ ಮಾಡಿದ್ದಾರೆ, ನನಗೆ ನ್ಯಾಯ ಸಿಗ್ಲಿಲ್ಲ. ಈ ತರನೇ 74 ಶವಗಳು ಅಂದ್ರೆ 2000ರಿಂದ 2012 ಒಳಗಡೆ ಆಗಿದೆ. ಇದನ್ನ ಊತ ಹಾಕಿದ್ದಾರೆ, ಸುಟ್ಟು ಹಾಕಿದ್ದಾರೆ. 74 FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ಬೇಕಂತ ಪೆಟಿಷನ್ ಹಾಕಿದ್ರು. ಅದರಲ್ಲಿ ನಾವು ವುಮನ್ ಕಮಿಷನ್ ಒಂದು ಲೆಟರ್ ಬರೀತಾರೆ, ಈ ತರ ಸುಮಾರು ಸಾವುಗಳಾಗಿದೆ, ಅದನ್ನ ತನಿಖೆ ಮಾಡಲು ತಂಡವನ್ನ ರಚನೆ ಮಾಡ್ಬೇಕಂದ್ರು. ತಂಡವನ್ನ 19/7/2024 ತಂಡವನ್ನ ರಚನೆ ಮಾಡಿದ್ರು. ಆಗಸ್ಟ್ 6ನೇ ತಾರೀಕು ಈ ತಂಡಕ್ಕೆ ಇದು ಸ್ಟೇಷನು FIR ನೋಂದಣಿ ಮಾಡುವ ಅಧಿಕಾರ ಕೊಟ್ಟಿದ್ದಾರೆ. 74 ಡಾಕ್ಯುಮೆಂಟೆಡ್ ಡೆತ್ಸ್. ನಾವು ಅದನ್ನ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಊತ ಹಾಕಿದ್ದಕ್ಕೆ ಖರ್ಚು ಎಷ್ಟಾಯ್ತು, ವೆಚ್ಚ ಎಷ್ಟಾಯ್ತು ಎಂದು ದುಡ್ಡು ತಗೊಂಡಿದ್ದಾರೆ. ನಾವು ಅದನ್ನೆಲ್ಲಾನು ಪಟ್ಟಿ ಮಾಡಿ ಒಂದು 500 ಪೇಜ್ PIL ಹಾಕಿದ್ವಿ. ಅದು ಕೋರ್ಟ್ಗೆ ಬಂತು. ಬಂದ ತಕ್ಷಣ ಬೆಳಿಗ್ಗೆ 10:45 ಬಂತು. ನ್ಯಾಯಾಧೀಶರ ಹತ್ರ ನಾನು ಅಪಿಯರ್ ಆದೆ. ಇದು ಸೀರಿಯಲ್ ನಂಬರ್ 14. ನಾನು ಹೇಳಿದ ಒಂದು ಸಣ್ಣ ಊರಲ್ಲಿ ಇಷ್ಟು ಡೆತ್ ಅಂದೆ. ತಕ್ಷಣ ನ್ಯಾಯಾಧೀಶರು ಗೌರ್ಮೆಂಟ್ ವಕೀಲರನ್ನ ಕೇಳಿದ್ರು. ಈ ವಾಂಟೆಡ್ 74 FIRs. ವಾಟ್ ಯು ಸೇ ಅಂದ್ರು. ಐ ಡೋಂಟ್ ಹ್ಯಾವ್ ಫೈಲ್ ಅಂತ ಹೇಳಿದ್ರು. ಯು ಗೋ ಥ್ರೂ ವಿತ್ ಕೋರ್ಟ್ ರೆಕಾರ್ಡ್ ಅಂಡ್ ಮೇಕ್ ಸಬ್ಮಿಷನ್ ಅಂದ್ರು. ಮತ್ತೆ ಅವರು ನಾವು ಇದನ್ನ ಕೇಳಬೇಕು, ಗೌರ್ಮೆಂಟ್ ಅನ್ನ ಪಾರ್ಟಿ ಮಾಡಿಲ್ಲ ಅಂತ ಅವ್ರು ಹೇಳಿದ್ರು. ನಾನು ಹೇಳ್ದೆ, ನಾನು SIT ನ ಮಾತ್ರ ಪಾರ್ಟಿ ಮಾಡಿದ್ದೀನಿ, ಅದೇ ಗೌರ್ಮೆಂಟ್, ನನಗೆ ಬೇರೆ ಕಳಿವಚ್ಚಿಲ್ಲ. SIT ರಚನೆ ಆಗಿದೆ, ಅದು ಪೊಲೀಸ್ ಸ್ಟೇಷನ್. 74 ಅಸಹಜ ಸಾವುಗಳಾಗಿದೆ. ಅದು ಕೊಲೆನ, ಆತ್ಮಹತ್ಯೆನ, ಅಪಘಾತನ? ಯಾವ್ದಿದ್ರೇನು ಪ್ರೊಸೀಜರ್ ಏನಿದೆ? ಒಂದು ಹೆಣ ಬಿದ್ದಿದ್ರೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು, ಪೊಲೀಸರು ಅದನ್ನ ವಿಡಿಯೋಗ್ರಫಿ, ಫೋಟೋಗ್ರಫಿ ಮಾಡ್ಬೇಕು. ಶವ ತನಿಖೆ ಮಾಡಲು ತಹಸೀಲ್ದಾರ್ಗೆ ಹೇಳ್ಬೇಕು. ತಹಸೀಲ್ದಾರ್ ತಂಡ ಅಲ್ಲಿ ಹೋಗಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡಿ ಶವ ತನಿಖೆಯಲ್ಲಿ ಎಲ್ಲಿ ಇಂಜುರಿ ಇದೆ, ಏನಿದೆ, ಹೆಂಗ್ ಬಿದ್ದಿದೆ ಏನ, ಅದ್ರ ಬಗ್ಗೆ ವರದಿ ಕೊಡ್ಬೇಕು. ತದನಂತರ ಅದನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕು. ಪೋಸ್ಟ್ ಮಾರ್ಟಮ್ ಡಾಕ್ಟ್ರು ಎಲ್ಲಿ ಇಂಜುರಿ ಆಗಿದೆ, ಇಲ್ಲ ವಿಷ ತಗೊಂಡಿದಾರ, ವಿಷೇರ, DNA ಪ್ರೊಫೈಲ್ ಇದೆಲ್ಲ ಕಲೆಕ್ಟ್ ಮಾಡ್ಬೇಕು. ತದನಂತರ ಪೊಲೀಸರು
UDR ಅಲ್ಲಿ ರೆಕಾರ್ಡ್ ಮಾಡಬೇಕು, ಇಲ್ಲಾಂದ್ರೆ FIR ಆಗ್ಬೋದು. ಆಮೇಲೆ ಆ ಫೋಟೋಗಳನ್ನ ಮಾಧ್ಯಮದಲ್ಲಿ ಕೊಡ್ಬೇಕು, ಎಲ್ಲಾರ್ಗು ಇನ್ಫಾರ್ಮೇಶನ್ ಕೊಡ್ಬೇಕು. ಆ ಶವವನ್ನ ಅವ್ರು ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಅದ್ ಸಂಪ್ರದಾಯಕ್ಕೆ ಇರ್ತಾರೋ ಆ ರೀತಿ ಅದನ್ನ ಬರಿಯಲ್ ಮಾಡ್ಬೇಕು ಅನ್ನೋದು ಕಾನೂನು. ಇದನ್ನ ಹೆಸರು ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂತಾರೆ, ಸೆಕ್ಷನ್ 174 ಆಫ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಈಗ ಕರ್ನಾಟಕದಲ್ಲಿ 2004 ಇಂತ ಎಣಗಳು ಬಿದ್ದಿದ್ರೆ ಏನ್ ಮಾಡ್ಬೇಕಂದು ರೂಲ್ಸ್ ಇದೆ. ಬಟ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಎಣ ಬಿದ್ದಿದೆ, ಊತಾಕ್ತಾರೆ. ಶವ ತನಿಖೆ ಮಾಡಿಲ್ಲ, ತಹಸೀಲ್ದಾರ್ನ ಕರೆದಿಲ್ಲ, ಪೊಲೀಸರನ್ನ ಕರೆದಿಲ್ಲ, ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ, ಊತಾಕ್ತಾರೆ. ಇದೇ ಅಫೆನ್ಸು. ಸೊ ಇದನ್ನೆಲ್ಲ ಬರ್ದಿದ್ವಿ ನಾವು. ಈ 74 ಡೆತ್ಸ್ ಎಲ್ಲ ಡಾಕ್ಯುಮೆಂಟೇಶನ್ ಮಾಡಿದ್ವಿ. RTI ನಲ್ಲಿ ಡಾಕ್ಯುಮೆಂಟ್ ತಗೊಂಡಿದ್ವಿ, ಪಟ್ಟಿ ಮಾಡಿ ಹೈಕೋರ್ಟ್ಗೆ ಕೊಟ್ಟಿದ್ವಿ. ನ್ಯಾಯಾಧೀಶರು ಇದನ್ನೆಲ್ಲ ಓದಿದ್ದಾರೆ. ಅದರಿಂದಾನೇ ನನಗೆ ಪ್ರಶ್ನೆ ಮಾಡಿಲ್ಲ, ಅವ್ರಿಗೆ ಅರ್ಥ ಆಗಿದೆ ಇದೇನು ವಿಚಾರ ಅಂತ. ಅಂದ್ರೆ ಕೋರ್ಟ್ ಸ್ವಲ್ಪ ಇದನ್ನೆಲ್ಲ ಓದಿ ಕ್ವಶನ್ ಮಾಡಿದ್ರು. ಅದರಿಂದ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀನಿ. ಈಗ 3ನೇ ತಾರೀಕು ಹೋಗಿದೆ, 3/2. ಆವತ್ತು ಅವರು ಅದಕ್ಕೆ ಸಿಟ್ಟು ಏನ್ ಹೇಳ್ತಾರ ನೋಡ್ಬೇಕು. ಈಗ ಇಲ್ಲಿ ಸಿಟ್ಟು 74 ಸಾವು ಆಗಿಲ್ಲ ಅಂತ ಹೇಳಕ್ ಬರಲ್ಲ. ನಾವು ಎಲ್ಲಾ ದಾಖಲಾತಿನೂ ಕೊಟ್ಟಿದ್ವಿ. 74 FIR ರಿಜಿಸ್ಟರ್ ಮಾಡ್ಲೇಬೇಕಿದೆ. 74 ಭಾರತೀಯರು ಸತ್ತಿದ್ದಾರೆ. ಅದೇನು ಧರ್ಮಸ್ಥಳ ಒಂದು ರಾಜಾಂಗ ಅಲ್ಲ, ಕಿಂಗ್ ಅಲ್ಲ, ಅವರು ದೇಶದಲ್ಲಿ ಒಂದು ಸಣ್ಣ ಗ್ರಾಮ, ವಿಲೇಜ್. ಸೊ ಇಷ್ಟು ವಿಷಯ. ಈಗ ಅದೇ SIT ಅನ್ನು ಪಾರ್ಟಿ ಮಾಡಿಲ್ಲ, SIT ಅನ್ನು ಪಾರ್ಟಿ ಮಾಡಿದ್ದೀರಿ, ಗೌರ್ಮೆಂಟ್ ಅನ್ನು ಪಾರ್ಟಿ ಮಾಡಿಲ್ಲ ಅಂತೇಳಿ ವಕೀಲರು ಹೇಳ್ತಾರೆ. ಅದು ಎರಡು ಒಂದೇ ಅಲ್ವಾ ಸರ್? ನಾರ್ಮಲಿ ಪ್ರೊಸೀಜರ್ ಹೋಮ್ ಸೆಕ್ರೆಟರಿ ಪಾರ್ಟಿ ಮಾಡ್ತಾರೆ, DIGನ ಪಾರ್ಟಿ ಮಾಡ್ತಾರೆ. ಇದು ಒಂದು ಸರ್ಕಾರ ರಚನೆ ಮಾಡಿರುವ ಒಂದು ತಂಡ. ಅದರಲ್ಲಿನ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದ್ದಾರೆ, ಇನ್ನೊಬ್ರು ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ADGP, IPFS. ಅದರಿಂದ ನಾವು ಮಾಡಿಲ್ಲ. ಇದು ಸ್ಪೆಷಲ್ ನೋಟಿಫಿಕೇಶನ್ ಅಧಿಸೂಚನೆಯಿಂದ ಆಗಿರೋದು. ಅದರಿಂದ ನಾವು ಬೇರೆಯವ್ರನ್ನ ಪಾರ್ಟಿ ಮಾಡಿಲ್ಲ, ನಾವು SITನ ಮಾಡಿದ್ವಿ. ಅವ್ರು ಹೇಳ್ಬೇಕು. ಈಗ ಅವ್ರಿಗೆ ಪವರ್ ಕೊಟ್ಟಿದ್ದಾರೆ. ಆಗಸ್ಟ್ 6ನೇ ತಾರೀಕು ಇದು ಪೊಲೀಸ್ ಠಾಣೆ, ನೀವು ನೋಂದಣಿ ಮಾಡ್ಬೇಕು, ಪವರ್ ಕೊಟ್ಟಿದ್ದಾರೆ. ಆದ್ರೆ ಒಂದು FIR ನಡೆದಿಲ್ಲ. ಯಾಕೆ? 74 ಸಾವು. ಇನ್ನೊಂದು ಹೇಳೋದು ಬಗ್ಗಿಲಗುಡ್ಡೆ, ಅಲ್ಲಿ ಏನಾದ್ರು ಸಿಗಿದೆ 6-7. ಏನಾಯ್ತು? ಅದಕ್ಕೆ ಯಾಕೆ FIR ಮಾಡಿಲ್ಲ? ಇದು ಎಲ್ಲೋ ಒತ್ತಡಗಳು ಬಂದಿದೆ. ಏನು ನಾನೇನ್ ನೋಡ್ತೀನಿ ಅಂದ್ರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗೃಹ ಮಂತ್ರಿ ಇದ್ದಾರೆ, ಹೋಮ್ ಡಿಪಾರ್ಟ್ಮೆಂಟ್ ಇದೆ, IG ಇದ್ದಾರೆ, DIG ಇದ್ದಾರೆ, FSL ಇದೆ, ಎಲ್ಲಾ ಲೇಟೆಸ್ಟ್ ಟೆಕ್ನಾಲಜಿ ಇದೆ. 74 ಸಾವು ಆಗಿದೆ. ಇದ್ರ ಮೇಲೆ ತನಿಖೆನೆ ಮಾಡಿಲ್ಲ ಅಂದ್ರೆ ಇಡೀ ವ್ಯವಸ್ಥೆ ಕೆಟ್ಟೋಗಿದ. ಹಾಗಂದ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ ಈಗಿರೋರು, ಆಗಿದ್ದವರು, ಅದು BJP ಸರ್ಕಾರ ಇರ್ಲಿ, ದೇವೇಗೌಡರು ಸರ್ಕಾರ ಇರ್ಲಿ, ಕುಮಾರಸ್ವಾಮಿ ಸರ್ಕಾರ ಇರ್ಲಿ, ಹೆಗಡೆ ಸರ್ಕಾರ ಇರ್ಲಿ, ಯಾವುದೇ ಸರ್ಕಾರ ಇರ್ಲಿ, ಸತ್ತೋಗ್ತಾರೆ, ಎಣಗಳು ಬೀಳುತ್ತೆ, ಅತ್ಯಾಚಾರ, ಹಿಂಸಾಚಾರ, ಕೊಲೆ, ಕಾಣೆ ಆಗ್ತಾರೆ, ತನಿಖೆನೇ ಇಲ್ಲ. B ರಿಪೋರ್ಟ್, C ರಿಪೋರ್ಟ್, ಅಮಾಯಕನ ಮೇಲೆ ಚಾರ್ಜ್ ಶೀಟ್. ಹೆಂಗ್ ಸಾಧ್ಯ ಇದು? ಅದು ಪ್ರಶ್ನೆ. ಇದನ್ನೆಲ್ಲ ಕೂಡ ಪ್ರಶ್ನೆ ಮಾಡಿ PIL ಹಾಕಿದ್ವಿ. ಈಗ ನೀವು ಬಂಗ್ಲಾಗುಡ್ಡೆ ಬಗ್ಗೆ ಮಾತಾಡಿದ್ರಿ ಸರ್, ಒಂದಷ್ಟು ಬುರುಡೆಗಳು ಸಿಕ್ಕಿದೆ, ಎಲುಬುಗಳು ಸಿಕ್ಕಿದೆ ಅಂತೇಳಿ, ಅದಕ್ಕೆ ಸಪ್ರೇಟ್ FIR ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳಿದ್ರೆ. ಆದರೆ ಮೊನ್ನೆ ಕೋರ್ಟಲ್ಲಿ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, SIT ಅವರು ಅದರ FSL ರಿಪೋರ್ಟ್ ಬರಲಿಲ್ಲ, ಸೊ ಅದರ ತನಿಖೆ ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರು. ಆದರೆ ನೀವು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ, ಆ ಪ್ರತಿಯೊಂದು ಬಾಡಿಗೂ ಕೂಡ ಪ್ರತ್ಯೇಕ FIR ಆಗಬೇಕಾ ಸರ್? ಹೌದು, ಅದು ನಮ್ಮ ದೇಶದ ಕಾನೂನು, ಕಾಗ್ನಿಸಬಲ್ ಅಫೆನ್ಸ್. ಎಣ ಬಿದ್ದಿದೆ, ಹಾರ್ಟ್ ಅಟ್ಯಾಕ್ ಅಲ್ಲಿ ಇಲ್ಲ, ಕಾಯಿಲೆದಲ್ಲಿ ಇಲ್ಲ, ಆಸ್ಪತ್ರೆಯಲ್ಲಿ ಅಲ್ಲ. ಒಂದು ಅಸಹಜ ಸಾವು ಅಂದ್ರೆ ಏನು? ಕೊಲೆ, ಆತ್ಮಹತ್ಯೆ, ಅಪಘಾತ. ಇದು ಮೂರನ್ನು ಕಾಗ್ನಿಸಬಲ್ ಅಫೆನ್ಸ್. ಏನಾದ್ರೇನು
ಯಾಕೆ FIR ಮಾಡಿಲ್ಲ? ಯಾಕೆ ಪ್ರೊಸೀಜರ್ ಫಾಲೋ ಮಾಡಿಲ್ಲ? ಯಾಕೆ ತನಿಖೆ ಮಾಡಿಲ್ಲ? ಯಾಕೆ ಊತ್ ಹಾಕಿದ್ರಿ? ಊತ್ ಹಾಕಿದ್ದಕ್ಕೆ ದುಡ್ಡು ತಗೊಂಡಿದ್ದೀರಾ. ಅಂದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ, ಅಲ್ಲಿ ಪೊಲೀಸು, ಡಾಕ್ಟರ್ಸು, ಪಂಚಾಯಿತಿ, ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಸೇರ್ಕೊಂಡು ಇಂಥ ಒಂದು ಕ್ರೂರ ಅಪರಾಧವನ್ನು ಮಾಡಿದ್ದಾರೆ. ನಾನು ಹಿಂಗೆ ಇನ್ನೊಂದು ಹೇಳ್ತೀನಿ, ಆನೆ ಮೌತ ಡಬಲ್ ಮಾಡ್ರು. ದೂರದಾರರು ಶ್ರೀ ಕ್ಷೇತ್ರದ ನೌಕರರು, ಸೂಪರ್ವೈಸರ್, ಸೂಪರ್ವೈಸರು ಎಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲ ಅವರು. ಈಗ ಅವ್ರು ದೂರದಾರರು, ಅವ್ರು ಹೆಂಗ್ ದೂರದಾರನಾಗ್ತಾನೆ? 10 ಗಂಟೆಗೆ ನಾನು ಹೋದೆ, ಒಂದು ಕಬ್ಬಿಣದ ಪೆಟ್ಟಿಗೆ ಬಿತ್ತು, ಸೀರೆ ಬಿತ್ತು. 10 ಗಂಟೆಗೆ ನೋಡಿ 4:45 ಯಾಕೆ FIR ಆಯ್ತು? ಮಧ್ಯದಲ್ಲಿ ಪೊಲೀಸ್ ಬಂದಿಲ್ವಾ? ಅದೇನ್ ಪಕ್ಕದ ಮನೆಯವ್ರು ಕೊಟ್ಟಿಲ್ಲ, ಇವನು ಎಲ್ಲೋ ಇರೋನು. ಇದು ಎಲ್ಲಾನು ನೋಡಿದ್ರೆ ABCDEF ಎಲ್ಲಾರ ಹೆಸರು ಹೇಳಿ ಒಂದು ಕಂಪ್ಲೇಂಟ್ ಬೀಳುತ್ತೆ ಬೆಳ್ತಂಗಡಿ ಕೋರ್ಟಲ್ಲಿ ಇನ್ನ 10 ದಿವಸದಲ್ಲಿ. ಇಟ್ ವಿಲ್ ಬಿ ಎ ನೇಮ್ಡ್ FIR. ಯಾರ್ದು ಸರ್ ನೇಮ್ ಹೇಳ್ತೀನಿ 10 ದಿವಸದಲ್ಲಿ. ಯಾರು ಇದರಲ್ಲಿ ಕೊಂದವರು ಯಾರು, ನೊಂದವರು ಯಾರು, ಎಲ್ಲಾರ ಹೆಸರು ಬರುತ್ತೆ. ಯಾರ್ಯಾರ ಹೆಸರು ಬರಬೇಕು ಅದೆಲ್ಲ ಬರುತ್ತೆ. ಈಗ ಆನೆ ಮಾವುತನ ಕೇಸಲ್ಲಿ ನೋಡ್ಬೇಕಾದ್ರೆ ಸೌಜನ್ಯ ಕೇಸಲ್ಲಿ ಇದ್ದಂತ ಸಂತೋಷ್ ರಾವನ್ನು ಕೂಡ ಬ್ಲಡ್ ಟೆಸ್ಟಿಗೆ ಕೋರ್ಟ್ಗೆ ತಂದಿರುವಂತದ್ದು. ಅದೇ ಈಗ ಆನೆ ಮಾವುತನ ಕೇಸಲ್ಲಿ ಯಮುನಾ ಸೆಮಿನಿಯಲ್ ಸ್ಟೇನ್ಸ್ ಇದೆ, ರಕ್ತ ಇತ್ತು, ಫಿಬ್ರಿಕ್ ಯಾರ್ಕೊಂಡೋಗಿದ್ದಾರೆ, ರೇಪ್ ತಾನೆ ಅದು. ವೆಜಿನಲ್ ಸ್ವಾಬ್ ಕಲೆಕ್ಟ್ ಮಾಡಿ. ಯಾಕೆ ರಾಬರಿ ಕೇಸ್ ರಿಜಿಸ್ಟರ್ ಮಾಡಿದ್ದೀರಿ ನೀವು? 376 ರಿಜಿಸ್ಟರ್ ಮಾಡ್ಬೇಕು. ರಾಬರಿ ಕೇಸ್ ಯಾಕೆ ಮಾಡಿದ್ರಿ ಅಂದ್ರೆ, ಗ್ಯಾಂಗ್, ಒಂದು ಗುಂಪು ಕೊಲೆಗಳು ಇದು. ಪಿತ್ತೂರಿ, ಷಡ್ಯಂತ್ರ, ಪ್ಲಾನಿಂಗ್ ಮಾಡಿ, ಇಂಟೆನ್ಷನ್, ಪ್ರಿಪರೇಷನ್, ನಾಲೆಜ್, ಎಕ್ಸಿಕ್ಯೂಷನ್ ಅಂಡ್ ಕಿಲಿಂಗ್, ಗುಂಪು. ಮತ್ತೆ ರೇಪ್ ಆಗಿದೆ ಸ್ವಾಮಿ. ಪೊಲೀಸರು ಭಾಸ್ಕರ್ ರೈ ರೇಪ್ ಕೇಸ್ಗೆ ಥೆಫ್ಟ್ ಕೇಸ್ ಯಾಕೆ ಹಾಕಿದ್ರಿ ನೀವು? ಅದಕ್ಕೆ ಯಾವುದೋ ಹುಚ್ಚ ಅಮಾಯಕೆಂದು ಅವನ್ ಬ್ಲಡ್ ಹೆಂಗ್ ಮ್ಯಾಚ್ ಆಗುತ್ತೆ? ಅವಂದು DNA ಪ್ರೊಫೈಲು, ಎಪಿಟೀಲಿಯಲ್ ಸೆಲ್ಲು ಹೆಂಗ್ ಮ್ಯಾಚ್ ಆಗುತ್ತೆ? ಇದು ಎಲ್ಲಾನು ಪ್ರೀ ಪ್ಲಾನ್ಡ್ ಅಂತೀನಿ ನಾನು. ಬಟ್ಟೆ ಕೊಟ್ಟಿದ್ದಾರೆ ಸರ್, ಬ್ಲಡ್ ಇರುವಂತ ಬಟ್ಟೆ ಕೊಟ್ಟಿದ್ದಾರೆ ಸಂತೋಷ್ ರಾವ್ ಇದ್ದು ಅಂತ ಹೇಳಿ. ಅದು ಮ್ಯಾಚ್ ಇಲ್ಲ ಅಂತ DNA ಒಪಿನಿಯನ್ ಬಂದಿದ್ದಲ್ಲ. ಹಾಗಾದ್ರೆ ಅದು ಯಾರ್ದಾಗಿರ್ಬೋದು ಅಂತ ಹೇಳಿ, ಅದರ ಗುಟ್ಟೇನು ಅಂತೇಳಿ. ಆ ಬ್ಲಡ್ ಇರುವಂತ ಯಾರ್ದಾಗಿ ಇರ್ಬೇಕನ್ನೋದಿರ ಎಂದು ಹೇಳ್ತೀರಾ ಅವ್ರದ್ದೇ ಇರುತ್ತೆ. ಯಾರ್ದು ಇರ್ಬೇಕಂದ್ ನೀವ್ ಹೇಳ್ತಿರೋ ಅವ್ರದ್ದೇ ಇರುತ್ತೆ. ಬಟ್ ಅವ್ರನ್ನ ಕರ್ದೇ ಇಲ್ವಲ್ಲ. ಅದೇ ಸಂತೋಷ್ ರಾವನ್ನು 9 ತಾರೀಕಿಗೆ ಬಂದಿದ್ದಾನೆ ಅಂತೇಳಿ ಹೇಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ. ಇಲ್ಲಿ ಅವನು ಅಗ್ನಿ ಬಿಡಿ, ಇದು 21ನೇ ತಾರೀಕು, 1 ತಿಂಗಳ ಮುಂಚೆ. 21ಕ್ಕೆ ಬಂದಿದ್ದಾನೆ ಅಂತೇಳಿ ಹೇಳ್ತಾರಲ್ವಾ ಇವರು? ಹೌದು. ಈಗ ಮುಚ್ಚೋದಕ್ಕೆ ಯಾವನೋ ಒಬ್ಬ ಅಮಾಯಕನ್ನ ಹಿಡಿದ್ರು, ಅದು ಮ್ಯಾಚ್ ಆಗಿಲ್ಲ, ಸಿ ರಿಪೋರ್ಟ್ ಹಾಕಿದ್ರು. 2015 ಅಮಾಯಕರು, ಬಡವರು ಎಲ್ಲಿದೆ ದುಡ್ಡು? ದೊಡ್ಡ ದೊಡ್ಡ ಲಾಯರ್ಗಳನ್ನ ಹಿಡಿದು ಕೇಸ್ ಹಾಕ್ಲು. ಶ್ರೀಮಂತರಿಗೆ ಕೇಸು, ಕೋರ್ಟು, ಕಚೇರಿ ಅಂದ್ರೆ ಲಕ್ಸುರಿ, ಬಡವರಿಗೆ ಕಣ್ಣೀರು. ಯಾರ್ ಲಾಯರ್ನ ಹಿಡಿತಾರೆ, ಯಾರ್ ಕೇಸ್ ಹಾಕ್ತಾರೆ? ಹಾಗಾದ್ರೆ ನೆಕ್ಸ್ಟ್ ವೀಕ್ ಆನೆ ಮಾವುತನ ಕೇಸಲ್ಲಿ ಬಾಲಚಂದ್ರ ಸರ್ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲ, ಬೆಳ್ತಂಗಡಿ. ಮಂಗಳೂರಲ್ಲಿ ಬಂದು ಏನ್ ಮಾಡೋದು? ಬೆಳ್ತಂಗಡಿಗೆ ಬರ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ. ನೌ ಯು ಆರ್ ಕರೆಕ್ಟ್. ಈಗ ನೀವು ದುಡ್ಡು ತಗೊಂಡಿದ್ರ ಅನ್ನುವಂತ ವಿಚಾರದಲ್ಲಿ ಹೇಳಿದ್ರಿ ಸರ್, ಅದು ಯಾರು ಪಂಚಾಯತಿಯವರು ಕೊಟ್ಟಿರುವಂತದ್ದ ಈ ಹೆಣಗಳನ್ನು ಹೂತಾಕೋಕೆ? ಸರ್ಕಾರ ದುಡ್ಡು, ಪಂಚಾಯತ್ ದುಡ್ಡು, ಸರ್ಕಾರದ ದುಡ್ಡು. ಅದು ಇದೆ ಡಾಕ್ಯುಮೆಂಟ್ಸ್ ಅಲ್ಲಿ. ಈಗ ಅದೆಲ್ಲ ರೆಸಿಪ್ಟ್ ಇದೆ. ಓಕೆ.
ಬಟ್ ಎಲ್ಲ 74 ಸಾವಿಗೂ ರೆಸೆಪ್ಟ್ ಇದೆ. ಹ್ಮ್ 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 ಪಟ್ಟಿ ಮಾಡಿದ್ವಿ, ಮಹಿಳೆಯರ ಹೆಸರು, ಪುರುಷರ ಹೆಸರು ಎಲ್ಲ ಮಾಡಿದ್ವಿ. ಹ್ಮ್ 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 ಎಲ್ಲ ದಾಖಲಾತಿ ಹೈಕೋರ್ಟ್ಗೆ ಹಾಕಿದ್ವಿ. ಈಗ ಅದರಲ್ಲಿ ಪ್ರೇಯರ್ ಏನಂದ್ರೆ 74 FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ ಪ್ರತಿ ತಿಂಗಳು ಹೈಕೋರ್ಟ್ಗೆ ಸ್ಟೇಟಸ್ ರಿಪೋರ್ಟ್ ಕೊಡಿ ಎಂದು 2 ಪ್ರೇಯರ್. ಹ್ಮ್ 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 ಈಗ ಅವ್ರು ಏನ್ ಹೇಳ್ತಾರೆ, ಒಂದು ಗ್ಯಾಂಗ್ ಅಲ್ಲಿ ಅದು ಪುಣ್ಯ ಸ್ಥಳ, ಓಕೆ ಆಲ್ ರೈಟ್, ಯಾರಿಲ್ಲ ಅಂತ ಹೇಳಿದ್ದು. ಅಲ್ಲಿ ಸತ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಎಂದು ಸತ್ತಿರ್ಬೋದು, ಓಕೆ, ಅದನ್ನ ಯಾರು ಹೇಳ್ಬೇಕು? ಸ್ವರ್ಗಕ್ಕೆ ಹೋಗಲು ಸತ್ತಿರೋ ಸಾವಂದು ಡಾಕ್ಟರ್ ಹೇಳ್ಬೇಕು, ಪೊಲೀಸರು ಹೇಳ್ಬೇಕು, ತಹಸೀಲ್ದಾರ್ ಹೇಳ್ಬೇಕು, ನೀವ್ ಯಾರ ಹೇಳಕ್ಕೆ? ಹಂಗೆ ಬರ್ಲಿ, ಬಂದು ಸಾಯಕ್ಕೆ ಬಂದಿದ್ದಾರೆ, ಸತ್ತವರು ಯಾರು? ಸೊ ಸೂಸೈಡ್ ಅಂದ್ರೆ ಅದೇನು ವಿಷ ಸೇವನೆ ಮಾಡಿದಾರ, ಹ್ಯಾಂಗಿಂಗ್ ಮಾಡ್ಕೊಂಡ್ರ, ಏನ್ ಮಾಡ್ಕೊಂಡ್ರು? ಬರ್ಬೇಕಲ್ಲ. ಊತ ಹಾಕಕ್ಕೆ ನಿನ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಯಾರು ಹೇಳಿ ಊತ ಹಾಕಿದ್ರಿ ನೀವು? ಆಲ್ ದೋಸ್ ಪೊಲೀಸ್ ಇನ್ ಧರ್ಮಸ್ಥಳ ಅಂಡ್ ಬೆಳ್ತಂಗಡಿ ಸಿನ್ಸ್ 1979 ಟು ಟುಡೇ ಎಲ್ಲರೂ ಪರಪ್ಪನ ಅಗ್ರಹಾರದಲ್ಲಿ ಇರ್ಬೇಕು, ಇಲ್ಲಾಂದ್ರೆ ತಿಹಾರ್ ಜೈಲಲ್ಲಿ ಇರ್ಬೇಕು, ಇನ್ಕ್ಲೂಡಿಂಗ್ ಡಾಕ್ಟರ್ಸ್. ಅದು ಆಗುತ್ತೆ ಅನ್ನೋದು ಭರವಸೆ ಇದೆಯಾ ಸರ್? ಅದಕ್ಕೆ PIL ಸಾರ್ವಜನಿಕ ಹಿತಾಸಕ್ತಿಯಿಂದ ಒಂದು ಸೂಟು, ಒಂದು ದಾವೆ. ಹೈಕೋರ್ಟ್ ದೊಡ್ಡದು, ನಮ್ ದೇಶದಲ್ಲಿ ಇನ್ನ ಕಾನೂನು ಇದೆ, ಅದರಿಂದಾನೇ ನಾವು ಮಾತಾಡ್ತಾ ಇದ್ವಿ. ಇಲ್ಲ ಇದು ಎಲ್ಲಿ ಸಿರಿಯಾ, ಆಫ್ಘಾನಿಸ್ತಾನ ಅಂದ್ರೆ ಮೇಲೆ ಗುಂಡು ಬೀಳ್ತಿತ್ತು. ಇದು ಇನ್ ಇಂಡಿಯಾ ಕಾನೂನಿದೆ, ಸಂವಿಧಾನ ಇದೆ, ಹೋರಾಟಗಾರರು ಇದ್ದಾರೆ, ವಕೀಲರು ಇದ್ದಾರೆ, ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗುತ್ತೆ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಜಡ್ಜ್ಗೂ ಕೂಡ ಮನವರಿಕೆ ಆಗಿದೆ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಪೈಸಾ ವಸೂಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಏನೋ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಅಂತೇಳಿ ಜಡ್ಜ್ಗೂ ಕೂಡ ಅರ್ಥ ಆಗಿದೆ ನಿಮ್ಮ PIL ಅಲ್ಲಿ. ಇಲ್ಲಾಂದ್ರೆ ನನ್ನನ್ನ ಪ್ರಶ್ನೆ ಮಾಡಿರ್ಬೇಕಲ್ಲ. ಕುಷ್ಮಾವತಿಗೆ ಏನ್ ಇಂಟ್ರೆಸ್ಟ್, ಬಾಲನ್ಗೆ ಏನ್ ಇಂಟ್ರೆಸ್ಟ್? ಮೊನ್ನೆ ಕೋರ್ಟಲ್ಲಿ SIT ಒಪ್ಪಿಕೊಂಡಿರುವಂಥದ್ದು ಏನು ಅಂತ ಹೇಳಿದ್ರೆ ಸರ್, 6 ಷರತ್ತುಗಳನ್ನು ಕೂಡ ಇಟ್ಟಿದೆ ಅಂತ ಹೇಳಿದ್ರೆ, ಒನ್ ಇಸ್ ದ್ಯಾಟ್ FSL ರಿಪೋರ್ಟ್ ಬರಲಿಲ್ಲ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂತಹ ಹೆಣದ ಬಗ್ಗೆ, ಮತ್ತೊಂದು ಇಸ್ ದ್ಯಾಟ್ ಮಹೇಶ್ ಶೆಟ್ಟಿ ಮತ್ತು ಗಿರೀಶ್ ಮಟ್ಟನ್ ಅವರು ಇತರರನ್ನು ಕೂಡ ತನಿಖೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ, ಮೂರನೇದ್ದು ಅಲ್ಲಿ ನಡೆದಿರುವಂಥ ಅಸಹಜ ಸಾವುಗಳು ಏನಿದೆ, UDR ಏನಾಗಿದೆ ಅದರ ಬಗ್ಗೆ ತನಿಖೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ, ಹೀಗಾಗಿ ನಿಮಗೆ ಕಾಲಾವಕಾಶ ಬೇಕು ಸೊ ಅನ್ನುವಂಥ ವಿಚಾರದಲ್ಲಿ ಹೇಳಿದೆ. ಸೊ ಈಗಿರ್ಬೇಕಾದ್ರೆ ಕೋರ್ಟ್ ಆದೇಶ ಇಲ್ಲದೆ SIT ಮಾಡ್ತಾ ಇರ್ಲಿಲ್ವಾ ಅಂತೇಳಿ ನಿಮ್ಮ? ಇಲ್ಲ, ಈಗ SIT ನಲ್ಲಿ ಒಳ್ಳೆ ಆಫೀಸರ್ ಇದ್ದಾರೆ, ಆ ಆಫೀಸರ್ಗಳು ಎಲ್ಲ ಕೂಡ ಕರಪ್ಷನ್ ಇಲ್ಲ, ಇಂಟೆಗ್ರಿಟಿ ಇದೆ, ಆನೆಸ್ಟಿ ಇದೆ. ಬಟ್ ಅವ್ರ ಬಾಸ್ಗಳು ಒತ್ತಡದಿಂದ ಮಾಡಿಲ್ವಾ ಅನ್ನೋದು ನನ್ನ ಅನುಮಾನ. ಅವ್ರ ಬಾಸ್ ಅಂದ್ರೆ ಸರ್ಕಾರ, ಮತ್ತೆ ಅವ್ರಿಗೆ ಅಧಿಕಾರ ಕೊಟ್ಟು ಯಾಕೆ FIR ಮಾಡಿಲ್ಲ? 74 ಸಾವು ಆಗಿದೆ, ಡಾಕ್ಯುಮೆಂಟ್ ಇದೆ, 74 FIR ಅವ್ರು ಮಾಡ್ಬೋದಲ್ಲ. ಆನೆ ಮಾತೊಂದು ಕೇಸ್ ಓಪನ್ ಮಾಡ್ಬೋದಲ್ಲ. ಪದ್ಮಲತಾದ ಓಪನ್ ಮಾಡ್ಬೋದಲ್ಲ. ಇದು ಏನೂ ನಡೆದಿಲ್ಲ. ಈಗ ಚಿನ್ನಯ್ಯ ಮುಸುಕದಾರಿ ಇದ್ದಾಗ ಕರೆಕ್ಟ್ ಆಗೇ ಇದ್ದ, ಅವನು ಯಾವಾಗ ಚಿನ್ನಯ್ಯ ಆದ್ನೋ ಆವತ್ತಿ ಕೆಟ್ಟದ. ಕೆಡ್ಸಿದ್ದು ಯಾರು? ಅವನ ದೂರಲ್ಲಿ ಇದೆ ಹುಡುಗಿಯರು, ಸಂಬಳ ಕೊಟ್ಟವ್ರು ಯಾರು, ಬೂತ್ ಹಾಕಕ್ಕೆ ಹೇಳಿದ್ ಯಾರು? ಅವ್ರಿಗೆ ಯಾರಿಗೂ ಸಂಬಂಧ ಕೊಟ್ಟಿಲ್ಲ. ಬರೀ ಜಯಂತು, ವಿಠಲಗೌಡ, ಮಟ್ಟಣ್ಣವರು, ಏನೋ ತಿಮ್ರೋಡಿ, ಇವ್ರನ್ನೇ ಕರ್ದಿದ್ದೀರಾ, ಓಕೆ ಮಾತಾಡಿ, ಅವ್ರನ್ನೇ ಯಾಕೆ ಕರ್ದಿಲ್ಲ? ಇದು ಒಂದು ಪ್ರಶ್ನೆ. ಒಟ್ಟಾರೆ ನ್ಯಾಯ ಸತ್ತಿದೆ, ವ್ಯವಸ್ಥೆ ಸತ್ತಿದೆ, ಗೃಹ ಇಲಾಖೆ ಕೆಲಸ ಮಾಡಿಲ್ಲ, FSL ಕೆಲಸ ಮಾಡಿಲ್ಲ ಅಂತ ಕಂಡು ಬರ್ತಾ ಇದೆ. ಈಗ ಆ 39/2025 ಅಲ್ಲಿ ಚಾರ್ಜ್ ಶೀಟ್ ಹಾಕಿಲ್ಲ, ಬರೀ ನಾವು ಹಾಕಿರುವಂಥದ್ದು ಕಂಪ್ಲೇಂಟ್ ರಿಪೋರ್ಟ್ ಅನ್ನುವಂಥ ಕಾರಣಕ್ಕಾಗಿ ಕೋರ್ಟ್ ಮೊನ್ನೆ ಹೇಳಿರುವಂಥದ್ದು ಕಂಪ್ಲೀಟ್ ಆಗಿ ನೀವು ಚಾರ್ಜ್ ಶೀಟೇ ಹಾಕಬೇಕು ಅಂತೇಳಿ. ಈಗ ನೀವೇನು ಹೈಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ, PIL ಹಾಕಿದ್ರಿ, ಅದು ಕೂಡ ಬರುತ್ತೆ ನಂತರ 3 ತಾರೀಕಿಗೆ ಬಂದ ನಂತರ SIT ಇನ್ವೆಸ್ಟಿಗೇಷನ್. ನಾನು ಒಂದು ಪೆಟಿಷನ್ ಹಾಕಿದ್ದೀನಿ.
ಈಗ ದೂರು ಕೊಟ್ಟಿದ್ದು ಕೊಲೆ, ಅತ್ಯಾಚಾರ. ನೀವು ಯಾಕೆ 211 ರೈಸ್ ಮಾಡಿದ್ದು? ಅದ್ ಹೆಂಗ? ಅದಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ. ಆ ಸೆಕ್ಷನ್ ಹೆಂಗ ಹಾಕಿದ್ದು? 215 BNSS ಪ್ರಕಾರ ಸರ್ಕಾರ ಅಧಿಕಾರಿ ಆಗ್ಬೇಕು. ನಿಮ್ಗೆ ಎಲ್ಲಿದೆ ಅಧಿಕಾರ? ಕರೆಕ್ಟ್. ಹಾಗಾದ್ರೆ ಇದು 39/2025 ಇದ್ದು ಸಪ್ರೇಟೇ ಚಾರ್ಜ್ ಶೀಟ್. ನಿಮ್ದು 74 ಏನು ಬರುತ್ತೆ ಅದು ಸಪ್ರೇಟ್. ಪ್ರಕಾರ ಚಾರ್ಜ್ ಶೀಟ್ ಹಾಕಕ್ ಬರಲ್ಲ, ಸೆಕ್ಷನ್ ತಪ್ಪು. ಓಕೆ, ಅವ್ರು ಹಾಕಿರೋ ಸೆಕ್ಷನ್ ಅಲ್ಲ, ಕೋರ್ಟ್ ಹಾಕೋದನ್ನ ಇವ್ರು ಪೊಲೀಸರು ಹೆಂಗ್ ಮಾಡ್ತಾರೆ? ಆ ಸೆಕ್ಷನ್ ರಿಜಿಸ್ಟರ್ ಮಾಡಿದ್ದು ತಪ್ಪು, ಕಾನೂನಿಗೆ ವಿರೋಧವಾಗಿದೆ. ನೀವು ಅದು ಅವ್ರು ಹಾಕಿರುವಂತ FIR ಸರಿ ಇಲ್ಲ, ಅದೇ ನಿಲ್ಲೋದಿಲ್ಲ, ಅದರ ಮೇಲೆ ಚಾರ್ಜ್ ಶೀಟ್ ಹಾಕೋಕ್ ಆಗೋದಿಲ್ಲ ಅಂತೇಳಿ ಹೇಳೋದಾ? ಒಂದು ವಿಚಿತ್ರವಾಗಿದೆ. ನನಗೆ 37 ವರ್ಷ ಅನುಭವ ಇದೆ. ಈಗ ಕಾನೂನಿಗೆ ವಿರೋಧವಾಗಿ ಒಂದು FIR, ಕಾನೂನಿಗೆ ವಿರೋಧವಾಗಿ ಒಂದು ಆದೇಶ, ಕಾನೂನಿಗೂ ವಿರೋಧವಾಗಿ ಅಡಿಷನಲ್ ಸೆಕ್ಷನ್ಸ್, ಕಾನೂನಿಗೆ ವಿರೋಧವಾಗಿ ಒಂದು ರಿಪೋರ್ಟ್, ಇಂಟ್ರೀಮ್ ರಿಪೋರ್ಟ್ ಎಲ್ಲ ಎಲ್ಲಿ ಬರುತ್ತೆ? ಚಾರ್ಜ್ ಶೀಟ್ ಎಲ್ಲಿ ಬರುತ್ತೆ? ಇದನ್ನ ನಾನು ಹೈಕೋರ್ಟ್ ಅಲ್ಲಿ ತಿಮ್ರೋಡಿ, ವಿಠಲ್ ಗೌಡ, ಜಯಂತ್ ಮತ್ತು ಮಟನ್ ಅವ್ರ ಕೇಸ್ ಹಾಕಿದ್ನಲ್ಲ, ಇದೆಲ್ಲ ಕೇಳಿದ್ದೀನಿ ನಾನು. ಹೌ ದೇ ಆರ್ ಗೋಯಿಂಗ್ ಟು ಫೈಲ್ ಚಾರ್ಜ್ ಶೀಟ್? ಇಂಟ್ರೀಮ್ ರಿಪೋರ್ಟ್ಗೆ ಯಾವ ಅಧಿಕಾರದಿಂದ ಹಾಕ್ತಾರೆ? ಇದು ಏನು ಅಂದ್ರೆ, ಏನು ಗಾಡಿ ಮುಂದೆ ಹೋಗುತ್ತೆ, ಕುದುರೆ ಹಿಂದೆ ಹೋಗುತ್ತೆ. ಕುದುರೆ ಮುಂದೆ ಇರ್ಬೇಕು, ಗಾಡಿ ಹಿಂದೆ ಇರ್ಬೇಕು. ಇದು ಉಲ್ಟಾ ಸೀದಾ ಆಗುತ್ತೆ. ಕಪ್ಪು ಬೆಳಕಾಗುತ್ತೆ, ಅಂದರ್ ಬಾಹರ್ ಆಗುತ್ತೆ, ಬಾಹರ್ ಅಂದರ್ ಆಗುತ್ತೆ. ಒಳ್ಳೆಯವನು ಕೆಟ್ಟವನ ಆಗ್ತಾನೆ, ಕೆಟ್ಟವನು ಒಳ್ಳೆಯವನ ಆಗ್ತಾನೆ. ಹಗಲು ರಾತ್ರಿ ಆಗುತ್ತೆ, ರಾತ್ರಿ ಹಗಲು ಆಗುತ್ತೆ. ಎಲ್ಲಾನು ಅಪ್ಸ್ ಅಂಡ್ ಡೌನ್, ಟಪ್ಸಿ ಟೌಸಿ ಆಗ್ತಾ ಇದೆ. ಹಾಗಾದ್ರೆ ಎಷ್ಟರವರೆಗೆ ಏನು SIT 3-4 ತಿಂಗಳಿಂದ ಮಾಡಿದ ಅದು ಕಂಪ್ಲೀಟ್ ವೇಸ್ಟ್ ಅಂತ ಹೇಳಿ ಹೇಳ್ತೀರಾ ಸರ್? ಈಗ ಕಾನೂನು ವಿರೋಧ ಅಂತ ಹೇಳ್ತೀನಿ, ಅದು ವೇಸ್ಟಾ ಇಲ್ವಾ ಅನ್ನೋದು ನೀವು ತೀರ್ಮಾನ ಮಾಡಿ. ಐ ಆಮ್ ವೆರಿ ಫರ್ಮ್ ದಟ್ಸ್ ಅಗೇನ್ಸ್ಟ್ ದಿ ಪ್ರಾವಿಷನ್ಸ್ ಆಫ್ ಲಾ. ಇದನ್ನ ನಾನು ಹೈಕೋರ್ಟ್ಗೂ ಕ್ವಶನ್ ಮಾಡಿ ಹಾಕಿದ್ದೀನಿ. ಒಂದು ಕ್ರಿಮಿನಲ್ ಪಿಟಿಷನ್, ರಿಟ್ ಪಿಟಿಷನ್ ಹಾಕಿದ್ದೀನಿ, ಒಂದು PIL ಹಾಕಿದ್ದೀನಿ. ಎರಡು ನಾನೇ ಹಾಕಿದ್ದೀನಿ. ಕ್ರಿಮಿನಲ್ ಪಿಟಿಷನ್ ಯಾವುದು? ಅದು ರಿಟ್ ಪಿಟಿಷನ್ FIR ಸರಿ ಇಲ್ಲ, ಅದನ್ನ ಕ್ವಾಶ್ ಮಾಡಿ ಸರಿಯಾದ FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ಬೇಕು ಅಂತ ಹಾಕಿದ್ದು. ಗಿರೀಶ್ ಮಠ ಇವರು ತಿಮ್ಮರೋಡಿ ಅವರ ಕೇಸಲ್ಲಿಯಾ? ಹೌದು. ಓಕೆ, ಅದಕ್ಕೆ ಏನ್ ಹೇಳಿದೆ ಕೋರ್ಟ್? ಅದಕ್ಕೆ ಅವ್ರಿಗೆ ಅವ್ರನ್ನ ಮುಟ್ಬೇಡ ಅಂತ ಒಂದು ಆದೇಶ ಆಗಿದೆ. ಅಲ್ಲ, ಫ್ರೆಶ್ FIR ಮಾಡಿ ಅಥವಾ ಅದು ಏನಾದ್ರು ಬೇರೆ ಹೇಳಿದ್ಯಾ? ಇಲ್ಲ, ಅದು ಮತ್ತೆ ಆರ್ಗ್ಯುಮೆಂಟ್ ಬರ್ಬೇಕಲ್ಲ. ಓಕೆ, ಅದು ಯಾವಾಗ ಡೇಟ್ ಇದೆ ಸರ್? ಅದು ಈ ತಿಂಗಳು ಬರ್ಬೇಕು, ನೆಕ್ಸ್ಟ್ ವೀಕ್ ಬರೋ ಸಾಧ್ಯತೆ ಇದೆ. ಇಲ್ಲಾಂದ್ರೆ ನಾವು ಮೂವ್ ಮಾಡ್ತೀವಿ. ಓಕೆ. ಈಗ ಕೋರ್ಟ್ ಒಂದು ವೇಳೆ ನೀವು ಆಗ್ಲೇ ಹೇಳಿದ್ದೀರಿ ಸರ್, ಎಲ್ಲಾನು ಕೂಡ ರಾಜಕೀಯದ ಪ್ರೆಷರ್ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆ ಅಂತೇಳಿ. ಈಗ ನೀವು PIL ಹಾಕಿದ್ವಂಥದ್ದು ಮತ್ತೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಕೋರ್ಟ್ ಹೇಳಿದ್ರೆ ಅದರಲ್ಲೂ ಪ್ರೆಷರ್ ಬೀಳೋದಿಲ್ಲ ಅಂತೇಳಿ ಏನು ಗ್ಯಾರಂಟಿ ಅಂತೇಳಿ? ಕೋರ್ಟ್ ಸುಪ್ರೀಂ ಅಲ್ಲ, ಕೋರ್ಟ್ ಹಾಕಿದ್ರೆ ಯಾರು ಬರೋದಿಲ್ಲ. ಲಾ ಇಸ್ ಸುಪ್ರೀಂ, ಕೋರ್ಟ್ ಇಸ್ ಸುಪ್ರೀಂ. ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ನಡೆಯುತ್ತೆ ಅಂತೇಳಿ ಏನು? ಅದು ಕೋರ್ಟ್ ಮಾನಿಟರ್ ಮಾಡ್ಬೇಕಲ್ಲ. ನ್ಯಾಯಾಧೀಶರು ಕಾನೂನು ಗೊತ್ತಿದೆ, ಕೋರ್ಟ್ ಮಾನಿಟರ್ ಬೇಕು, ಸ್ಟ್ಯಾಟಸ್ ರಿಪೋರ್ಟ್ ಕೊಡ್ಬೇಕು. ನೋಡಿ, ನಮ್ ದೇಶದಲ್ಲಿರೋ ವ್ಯವಸ್ಥೆ ಅಷ್ಟೇ. ನ್ಯಾಯಾಲಯ, ನ್ಯಾಯಾಧೀಶರು, ತನಿಖೆ ಎಕ್ಸ್ಪರ್ಟು, ಕೋರ್ಟ್ ಮಾನಿಟರ್, ಇನ್ವೆಸ್ಟಿಗೇಷನ್, ಅದೇ ಸುಪ್ರೀಮು. ಅದಕ್ಕೆ ಬಿಯಾಂಡ್ ಅಂದ್ರೆ ದೇವ್ರ ಹತ್ರ ಹೋಗ್ಬೇಕು. ಯಾವ ದೇವ್ರ ಹತ್ರ ಹೋಗ್ಬೇಕು? ಅದೇ ಎಂಡು. ಅಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ಏನು ಇಲ್ಲ ಅಂದ್ರೆ ಅರ್ಥ. ಈಗ ಸರ್ಕಾರಕ್ಕೆ ಒಂದು ಫೈನಲ್ ರೀಚ್ ಅಂತ ಒಂದು ಇರುತ್ತಲ್ಲ, ಸೊ ಎಂಡದು ಏನೋ ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಹಾಕಿದ್ದೀರಿ, ಅದನ್ನು ಏನಾದ್ರು ನೋಡಿದ್ದೀರಾ ಸರ್? ಅದರಲ್ಲಿ ಏನಾದ್ರು ಇದೆಯಾ ಕಂಪ್ಲೇಂಟ್ ರಿಪೋರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಅದು ಯಾವ ಕಾನೂನಲ್ಲಿ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದು ಹೆಂಗ್ ಬರುತ್ತೆ ಕಂಪ್ಲೇಂಟ್ ರಿಪೋರ್ಟ್? ಓಕೆ, ಒಂದು ಚಾರ್ಜ್ ಶೀಟು, ಇಲ್ಲಾಂದ್ರೆ B ರಿಪೋರ್ಟ್, ಇಲ್ಲಾಂದ್ರೆ C ರಿಪೋರ್ಟ್, ಇದೇನು ಇಂಟ್ರೀಮ್ ರಿಪೋರ್ಟ್. ಎಲ್ಲಿ ಹೋಗದೆ ದಾರಿನೇ ಗೊತ್ತಿಲ್ಲ, ರಿಸಲ್ಟೇ ಗೊತ್ತಿಲ್ಲ, ಇಂಟ್ರೀಮ್ ರಿಪೋರ್ಟ್. ಇದೆಲ್ಲ ವಿಚಿತ್ರವಾಗಿದೆ. ಹಾಗಾದ್ರೆ ಇಂಟ್ರೀಮ್ ರಿಪೋರ್ಟ್ ಅಥವಾ ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಕೂಡ ಹಾಕೋಕಿಲ್ಲ. ಆದ್ರೆ ಏನ್ ಹೇಳ್ತೀರಾ ಸರ್, ಯಾರ ಪ್ರೆಷರ್ಗೆ ಹಾಕಿದ್ದಾರೆ ಅಥವಾ ಯಾವ ಕಾರಣಕ್ಕಾಗಿ ಹಾಕಿದ್ದಾರೆ ಅಂತ ಹೇಳಿ? ನೋಡೋಣ ಕೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ನೋಡೋಣ. ಕೋರ್ಟ್ ಅಲ್ಲಿ ಹಾಕಿದ್ನಲ್ಲ, ಅದನ್ನ ಪ್ರಶ್ನೆ ಮಾಡಿ.
ಈಗ ಧರ್ಮಸ್ಥಳದವರು ಕೂಡ ಸಂತ್ರಸ್ತೆ ಅನ್ನುವಂಥ ವಿಚಾರದಲ್ಲಿ ಮತ್ತೊಂದು ಅರ್ಜಿಯನ್ನು ಹಾಕಿದ್ದಾರೆ ಸರ್, ಅದು ಆಗುತ್ತಾ ಹಾಗೆ? ನಗುಬೇಕಷ್ಟೇ. ಹ್ಮ್ ಮೈ ಲಾಫ್ ಇಸ್ ದಿ ಆನ್ಸರ್. ಕರೆಕ್ಟ್. ಆದ್ರೆ ಇದು ಸಂತ್ರಸ್ತೆ ಧರ್ಮಸ್ಥಳ ಕ್ಷೇತ್ರ ಅನ್ನುವಂತ ವಿಚಾರದಲ್ಲಿ ಬರುವುದಿಲ್ಲ ಅಂತ ಹೇಳಿ ಅದಕ್ಕೆ ನಗದೆ ನಾನು. ಐ ಲಾಫ್. ಇಟ್ ಈಸ್ ಅ ಸರ್ಕಾಸ್ಟಿಕ್ ಲಾಫ್, ನಾಟ್ ಎ ಫೈನ್ ಲಾಫ್. ಇಟ್ಸ್ ನಾಟ್ ಎ ಸ್ಮೈಲ್, ಇಟ್ ಈಸ್ ಸರ್ಕಾಸ್ಟಿಕ್ ಲಾಫ್. ಈಗ ಚಿನ್ನಯ್ಯನ 183 ಎರಡೆರಡು ಬಾರಿ ಕೊಟ್ಟಿದ್ದಾನೆ ಸರ್, ಅದು ಕೂಡ ತಪ್ಪು ಅನ್ನುವಂತ ವಿಚಾರದಲ್ಲಿ ಅದು ಕೂಡ ಎರಡು ಸತಿ ಕೊಡ್ಬೋದು, ಹಾ, ಬಟ್ ಒಂದಕ್ಕೂ ವಿರೋಧವಾಗಿ ಇನ್ನೊಂದು ಕೊಡಕ್ ಬರಲ್ಲ. ಓಕೆ. ಈಗ ಅಲ್ಲಿ ಕೋಟೆ ಒಂದು ಏನೋ ಸಂತ್ರಸ್ತೆ ಆಗೋದಿಲ್ವಾ ಸರ್? ಅದಕ್ಕೆ ನಾನೀಗ ಆನ್ಸರ್ ಕೊಡಲ್ಲ. ಈಗ ಚಿನ್ನಯ್ಯನಿಗೆ ಅದು ನೆಕ್ಸ್ಟ್ಗೆ ಇನ್ವೆಸ್ಟಿಗೇಷನ್ ಆದ ನಂತರ ಅಥವಾ ಕೋರ್ಟಲ್ಲಿ ಎಲ್ಲ ವಾದ ಪ್ರತಿವಾದ ಮತ್ತೆ ನಡೆದ ನಂತರ ಚಾರ್ಜ್ ಶೀಟ್ ಎಲ್ಲ ಹಾಕಿದ ನಂತರ ಅವನಿಗೆ ಮತ್ತೊಮ್ಮೆ ಜೈಲಾಗುವಂತ ಅವಕಾಶ ಇದೆಯಾ? ನೋ ಜೈಲು, ಓನ್ಲಿ ರೈಲ್. ರೈಲ್ ಹಿಡಿದು ಡೆಲ್ಲಿಗೆ ಹೋಗ್ಬೋದು, ನೋ ಜೈಲು. ಚಿನ್ನಯ್ಯ ಆದ್ಮೇಲೆ ಕೆಟ್ಟೋದ, ಮುಸುಕದಾರಿಯಾಗಿದ್ದಾಗ ಒಳ್ಳೆಯವನಾಗಿದ್ದ. ಅವ್ನು ಹೇಳಿದ್ದಲ್ಲ ನಿಜ ಅಂತೀನಿ. ಅವ್ನು ಯಾವಾಗ ಹೊರಗೆ ಬಂದ್ರೆ ಸುಳ್ಳು ಹೇಳಕ್ ಶುರು ಮಾಡ್ದ. ಕರೆಕ್ಟ್. ಆ ನಿಜನೇ ನಿಮ್ಮ ಡಾಕ್ಯುಮೆಂಟ್ ಕೂಡ ಹೇಳುತ್ತೆ ಅಂತ ಹೇಳಿ. ನೀವೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ನನ್ನ ಬಾಕ್ಸ್ ಅಲ್ಲಿ ಹಾಕಿ ಲಾಯರ್ ತರ ಕ್ರಾಸ್ ಮಾಡ್ತಾ ಇದ್ದೀರಾ. ಅಲ್ಲ ಸರ್, ನಾವು ಮಾಡೋ ಕೆಲಸ ಕೋರ್ಟ್ ಅಲ್ಲಿ. ಹಾಗಾದ್ರೆ ತುಂಬಾ ಹೋಪ್ ಇಟ್ಕೊಂಡಿದ್ದೀರಾ ಸರ್? ಆ 3 ತಾರೀಕಿಗೆ ಏನೋ ಆರ್ಗ್ಯುಮೆಂಟ್ ನಡೆಯುತ್ತೆ, ಅದರಲ್ಲಿ ಖಂಡಿತವಾಗ್ಲೂ ಕೋರ್ಟ್ SITಗೆ ಒಂದಷ್ಟು ನಿರ್ದೇಶನವನ್ನು ನೀಡುತ್ತೆ ಅನ್ನುವಂತ ಭರವಸೆ ಇದೆ. ನೋಡಿ, ಕೋರ್ಟ್ ಅದು ಅವ್ರು ಏನ್ ಮಾಡ್ತಾರೆ, ನಾವು ಎಲ್ಲಾ ಫ್ಯಾಕ್ಟ್ಸ್ ಇಟ್ಟಿದ್ವಿ. ಅವರು ಚೀಫ್ ಜಸ್ಟಿಸ್ ಮತ್ತೆ ಇನ್ನೊಂದು ಜಸ್ಟಿಸ್, ದೇ ಆರ್ ಹೈಲಿ ಲರ್ನಡ್ ಪೀಪಲ್. ಅವ್ರು ಕರೆಕ್ಟ್ ಆಗಿ ಮಾಡ್ತಾರೆ. ಅವ್ರು ಏನ್ ಮಾಡಿದ್ರೇನು ಕರೆಕ್ಟ್ ಆಗಿ. ಬಾಲನ್ ಸರ್ ಬರೀ ಅಡ್ವೊಕೇಟ್ ಮಾತ್ರ ಅಲ್ಲ, ಅವರೊಂದು ಹೋರಾಟಗಾರರು ಕೂಡ ಹೌದು. ಅವರೊಂದು ಕೇಸನ್ನು ಹಿಡಿದ್ರೆ ಮತ್ತೆ ಅದನ್ನು ಕೊನೆಯವರೆಗೆ ಮುಟ್ಟಿಸದೆ ಖಂಡಿತವಾಗ್ಲೂ ಬಿಡೋದಿಲ್ಲ, ಮತ್ತು ಕೇಸ್ ಹಿಡಿಯುವಂಥದ್ದು ಕೂಡ ಅದನ್ನು ನೋಡಿ ಹಿಡಿತಾರೆ, ಎಲ್ಲವನ್ನೂ ಕೂಡ ಹಿಡಿಯೋದಿಲ್ಲ, ಎಲ್ಲದಕ್ಕೂ ಕೂಡ ವಾದಕ್ಕೆ ಹೋಗೋದಿಲ್ಲ ಅಂತೇಳಿ. ಸೊ ಹಾಗಾಗಿ ನಮಗೂ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತಲ್ಲ, ಇಡೀ ಕರ್ನಾಟಕದ ಜನತೆಗೆ ಒಂದು ದೊಡ್ಡ ಹೋಪ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ಬಾಲನ್ ಸರ್ ಇದ್ದಾರೆ. ಖಂಡಿತವಾಗ್ಲೂ SIT ತನಿಖೆ ಇನ್ನು ನೆಕ್ಸ್ಟ್ ತಿಂಗಳ ನಂತರ ಒಂದಷ್ಟು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ. ಏನು ನಡೆದಿದೆ, ಆ ಮುಸುಕುದಾರಿಯಾಗಿ ಇದ್ದಂಥ ಸಮಯದಲ್ಲಿ ಏನೇನೆಲ್ಲ ಹೇಳಿದ್ದಾನೆ ಅದು ಡಾಕ್ಯುಮೆಂಟ್ ಮುಖಾಂತರವೇ ಹೋಗುತ್ತೆ ಅನ್ನುವಂಥದ್ದು ಇಡೀ ಕರ್ನಾಟಕದ ಜನತೆಯ ಒಂದು ಆಸೆ ಸರ್. ಖಂಡಿತವಾದಲ್ಲೂ ಅದು ಆಗಲಿ. ಜೈ ಭೀಮ್, ಲಾಲ್ ಸಲಾಂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.